ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ನಾನು ಟೇಸ್ಟಿಯಾಗಿರುವಂಥ ಎಗ್ ಸ್ಯಾಂಡ್ವಿಚ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಬೇಕಾದಂಥ ಮಯೋನೈಸ್ ಕೂಡ ನಾನು ಇದರಲ್ಲಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡೋದು ಅಂತ. ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿದೆ. ಈವ್ನಿಂಗ್ ಸ್ನ್ಯಾಕಿಗೆ ಬೆಸ್ಟ್ ಆಪ್ಷನ್ ಇದು. ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 5 ಮೊಟ್ಟೆನ ಬೇಯಿಸ್ಕೊಳ್ತಾ ಇದ್ದೀನಿ. ಮೊಟ್ಟೆ ಬೇಯಿಸುವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಅದು ಸಿಪ್ಪೆ ಸುಲಿಯೋದಕ್ಕೆ ಈಸಿ ಆಗುತ್ತೆ ಅಂತ. ಇದು ಬೇಯ್ತಾ ಇರಲಿ. ಇವಾಗ ನಾನು ಮೊಟ್ಟೆನ ಬೇಯಿಸಿ ತೆಗೆದಿದ್ದೀನಿ, ಅದರ ಸಿಪ್ಪೆ ಎಲ್ಲ ರಿಮೂವ್ ಮಾಡಿದ್ದೀನಿ. ಒಂದು ಜಾರ್ಗೆ ನಾನಿಲ್ಲಿ 2 ಮೊಟ್ಟೆನ ಈ ರೀತಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಇದು ಎಗ್ ಮಯೋನೈಸ್ ಮಾಡೋದಕ್ಕೆ. ಇದಕ್ಕೆ 2 ಬೆಳ್ಳುಳ್ಳಿನ ಸುಲಿದುಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 1.5 ಟೀ ಸ್ಪೂನಷ್ಟು ವಿನಿಗರನ್ನು ಹಾಕ್ತಾಯಿದ್ದೀನಿ. ವಿನಿಗರ್ ಬದಲಿಗೆ ನಿಂಬೆಹಣ್ಣಿನ ರಸನ ಹಾಕ್ಕೋಬೋದು. 2 ಟೇಬಲ್ ಸ್ಪೂನಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಶುಗರ್ ಹಾಕಿ ರುಬ್ಕೊಂಡಿದ್ದೀನಿ. ಇದಕ್ಕೆ ಹಾಲು ಕಡಿಮೆ ಆಗಿದೆ ಅಂತ ಅನಿಸ್ತು, ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ಕೂಡ ಹಾಕ್ಕೊಂಡು ಇದನ್ನು ನೈಸಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಎಗ್ ಮಯೋನೈಸ್ ರೆಡಿಯಾಗಿದೆ. ಇದು ಹಾಗೆ ನಿಮಗೆ ಬೇರೆ ಯಾವುದಕ್ಕಾದರೂ ಬೇಕಂದರೆ ನೀವು ಈ ರೀತಿ ಮಾಡ್ಕೋಬೋದು. ತುಂಬ ಟೇಸ್ಟಿಯಾಗಿದೆ ಅದು. ಈಗ ಬಾಕಿ ಇರುವ 3 ಎಗ್ಗನ್ನು ಈ ರೀತಿ ಫೋಕ್ ತಗೊಂಡು ಪುಡಿ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ಪುಡಿ ಮಾಡಬೇಕು, ಎಲ್ಲ ಸ್ಲೈಸ್ ಮಾಡಿ ಕಟ್ ಮಾಡಿ ಹಾಕೋದಾದರೆ ಆ ರೀತಿ ಬೇಕಾದರೂ ಮಾಡ್ಕೋಬೋದು. ನಾನು ಇದನ್ನು ಈ ರೀತಿ ಪುಡಿ ಮಾಡಿ ತಗೊಳ್ತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಇದೀಗ ಆಗಿದೆ. ಇದಕ್ಕೆ ಇವಾಗ ನಾನು 1 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿರೋದನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿಗಿಂತ ಕಡಿಮೆ ಕ್ವಾಂಟಿಟಿಯಲ್ಲಿ ಟೊಮೆಟೊ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. 1 ಹಸಿಮೆಣಸನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಸಿಮೆಣಸು ಸ್ಕಿಪ್ ಮಾಡೋರು ಸ್ಕಿಪ್ ಮಾಡ್ಬೋದು. ಈಗ ನಾವು ಮಾಡಿಟ್ಟಿರುವಂಥ ಮಯೋನೈಸ್ ಏನಿದೆ ಅದನ್ನು ಪೂರ್ತಿಯಾಗಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ 1 ಟೀ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸಾಸ್ ಹೀಗೆ ಹಾಕ್ಬೋದು, ಇಲ್ಲ ಡೈರೆಕ್ಟಾಗಿ ಬ್ರೆಡ್ಡಿಗೆ ಹಾಕೋದಾದರೂ ಹಾಕ್ಕೋಬೋದು. ತುಂಬ ಟೇಸ್ಟಿಯಾಗಿರುತ್ತೆ. ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಲೆಮನ್ ಜ್ಯೂಸ್, 1/4 ಟೀ ಸ್ಪೂನಷ್ಟು ಕಾಳು ಮೆಣಸು, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ನೋಡಿ ಹಾಕ್ಕೊಳ್ಳಿ. ಮಯೋನೈಸಲ್ಲೂ ಇದೆ, ಸಾಸಲ್ಲೂ ಇದೆ, ಅದಕ್ಕೆ ನೋಡಿ ಹಾಕ್ಕೊಳ್ಳಿ. ಈಗ ನಾನಿಲ್ಲಿ ಒಂದು ಬ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ ಒಳಗಡೆ ನಾನು ಬಟರನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಬಟರ್ ಬೇಕು ಅನ್ನೋರು ಮಾತ್ರ ಹಾಕಿ, ಇಲ್ಲ ಸ್ಕಿಪ್ ಮಾಡ್ಬೋದು. ನಾನು ಮಕ್ಕಳಿಗೆ ಆಗಿರೋದ್ರಿಂದ ಆ ರೀತಿ ಮಾಡ್ತಾಯಿದ್ದೀನಿ. ಈಗ ನಾವು ಮಾಡಿಟ್ಟಿರುವಂಥ ಫಿಲ್ಲಿಂಗನ್ನು ಇದರ ಮೇಲೆ ಇಡ್ತಾಯಿದ್ದೀನಿ. ಫಿಲ್ಲಿಂಗ್ ನಿಮಗೆ ಯಾವ ರೀತಿ ಬೇಕು, ತುಂಬ ಬೇಕು ಅಂದರೆ ತುಂಬ ಹಾಕ್ಕೊಳ್ಳಿ, ಸ್ವಲ್ಪ ಸಾಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ಇದಕ್ಕೆ ನಾನು ಚೀಸ್ ಸ್ಲೈಸ್ ಕೂಡ ಹಾಕ್ತಾಯಿದ್ದೀನಿ. 1 ಪೀಸ್ ತೊಗೊಂಡಿದ್ದೀನಿ. ಪೂರ್ತಿಯಾಗಿ ಒಂದನ್ನು ಇಡೋದಾದರೂ ಇಡ್ಬೋದು. ನಾನು ಸಾಕಷ್ಟು ಅಂತ ಅಷ್ಟೇ ಇಟ್ಟಿದ್ದೀನಿ. ಅದೇ ರೀತಿ ಇನ್ನೊಂದು ಕೂಡ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಫಿಲ್ಲಿಂಗ್ ಚೆನ್ನಾಗಿ ಹಾಕ್ಕೊಂಡಿದ್ದೀನಿ. ನಾನು ತುಂಬ ಹಾಕ್ಕೊಂಡಿದ್ದೀನಿ. ಇದರಲ್ಲಿ ನಾನು 6 ಸ್ಯಾಂಡ್ವಿಚ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡಿಮೆ ಹಾಕೋದಾದರೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ. ಇದೇ ರೀತಿ ಎಲ್ಲನೂ ಮಾಡ್ಕೊಳ್ತಾ ಇದ್ದೀನಿ. 4 ಇದಕ್ಕೆ ನಾನು ಬಟರ್ ಹಾಕಿ ಚೀಸ್ ಹಾಕಿದ್ದೀನಿ. ಇದು ನನಗಿರೋದು, ಅದಕ್ಕೆ ನಾನು ಇದಕ್ಕೆ ಬಟರು ಹಾಕಿಲ್ಲ, ಚೀಸು ಹಾಕ್ತಾಯಿಲ್ಲ. ಹಾಗೆ ಫಿಲ್ಲಿಂಗ್ ಮಾತ್ರ ಹಾಕಿ ಇಟ್ಟಿದ್ದೀನಿ. ಈ ರೀತಿ 6 ಸ್ಯಾಂಡ್ವಿಚನ್ನು ರೆಡಿ ಮಾಡಿದ್ದೀನಿ. ಇವಾಗ ಒಂದು ತವ ಇಟ್ಟಿದ್ದೀನಿ, ಬಟರ್ ಹಾಕ್ಕೊಂಡಿದ್ದೀನಿ. ಹಾಕಿ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಮಾಡೋದು ಬೇಡ, ಒಳಗಡೆ ಸೀದೋಗುತ್ತೆ, ಚೀಸು ಮೆಲ್ಟ್ ಆಗೋದಿಲ್ಲ. ಅದಕ್ಕೆ ಲೋ ಫ್ಲೇಮಲ್ಲಿ 5 to 6 ಮಿನಿಟ್ಸ್ ಆದರೂ ಈ ರೀತಿ ಮುಚ್ಚಿ ಇಡಬೇಕು. ಈಗ 5 ಮಿನಿಟ್ಸ್ ಕಳೆದ ಮೇಲೆ ನಾನು ಇದನ್ನು ಓಪನ್ ಮಾಡಿದ್ದೀನಿ. ನೋಡಿ, ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ಇಷ್ಟಾದರೆ ಸಾಕು. ಅವನ್ ಅಥವಾ ಏರ್ ಫ್ರೈಯರ್ನಲ್ಲಿ ಬೇಕಾದರೆ ನೀವು ಇದನ್ನು ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು.
ಈಗ ಈ ಸೈಡ್ ಕೂಡ ಅದೇ ರೀತಿ ಫ್ರೈ ಮಾಡಿ ತೆಗಿತಾ ಇದ್ದೀನಿ. ಮುಚ್ಚಿಟ್ಬಿಟ್ಟು 4 to 5 ಮಿನಿಟ್ಸ್ ಇಟ್ಟಿದ್ದೀನಿ ನಾನು. ಲೋ ಫ್ಲೇಮಲ್ಲಿ ಮಾಡಿರೋದ್ರಿಂದ. ಹೈ ಫ್ಲೇಮಲ್ಲಿ ಮಾಡುವಾಗ ಸ್ವಲ್ಪ ನೋಡ್ಕೋಬೇಕು, ಬೇಗ ಆಗುತ್ತೆ. ಚೀಸೆಲ್ಲನೂ ಮೆಲ್ಟ್ ಆಗಿದೆ. ಇದರ ಅರೋಮಾ ಅಂತೂ ಮನೆ ತುಂಬ ತುಂಬಿಕೊಂಡಿದೆ. ಮಕ್ಕಳು ಒಂದು ಸಲ ಕೊಡು ಅಂತ ಕೇಳುವಷ್ಟು ಆಗಿದೆ. ಈಗ ಸ್ವಲ್ಪ ಬಟರ್ ಹಾಕಿ ಇನ್ನಿರುವಂಥ ಬಾಕಿ ಇರುವಂಥ 2 ಸ್ಯಾಂಡ್ವಿಚನ್ನು ಇಡ್ತಾಯಿದ್ದೀನಿ. ಇದಕ್ಕೆ ನಾನು ಚೀಸ್ ಹಾಕಿಲ್ಲ, ಹಾಗೆ ಮಾಡುವಂಥದ್ದು. ಇವಾಗ ಇದನ್ನು ಕಟ್ ಮಾಡಿ ತೋರಿಸ್ತಿದ್ದೀನಿ ನಾನು ಹೇಗಿದೆ ಅಂತ. ಈ ರೀತಿ ನೈಫ್, ಜಿಗ್ಜಾಗ್ ನೈಫ್ ಇದ್ದರೆ ಕರೆಕ್ಟಾಗಿ ಕಟ್ಟಾಗಿ ಸಿಗುತ್ತೆ ನಮಗೆ. ಇದರ ಒಳಗಡೆ ಫಿಲ್ಲಿಂಗ್ ಅಂತೂ ತುಂಬ ಟೇಸ್ಟಿಯಾಗಿದೆ. ಈ ರೀತಿ ಫ್ರೈ ಮಾಡಿನೇ ತಿನ್ನಬೇಕು ಅಂತೇನಿಲ್ಲ, ಹಾಗೆ ಬೇಕಾದರೆ ಕಟ್ ಮಾಡಿ ಡೈರೆಕ್ಟಾಗಿ ತಿನ್ಬೋದು. ಚೀಸ್ ಹಾಕಿರೋದ್ರಿಂದ ಅಷ್ಟೇ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೀವೆಲ್ಲಾದರೂ ಹೋಮ್ ಬೇಕರ್ಸ್ ಎಲ್ಲಾದರೂ ಆಗಿದ್ದರೆ ಈ ರೀತಿ ಸ್ಯಾಂಡ್ವಿಚನ್ನು ಮಾಡಿ ಬೇಕಾದರೆ ಸೇಲ್ ಮಾಡ್ಬೋದು. ಒಂದಕ್ಕೆ 15 to 20 ರುಪೀಸ್ವರೆಗೂ ತೊಗೋಬೋದು. ತುಂಬ ಟೇಸ್ಟಿಯಾಗಿರುವಂಥ ಸ್ಯಾಂಡ್ವಿಚ್ ರೆಸಿಪಿ ತೋರಿಸಿದ್ದೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರಿ, ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.